ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿತ್ವ ರೂಪಿಸುತ್ತದೆ. ತಕ್ಷಣ ಸಿಕ್ಕ ಯಶಸ್ಸು ಅಹಂಕಾರ ಸೃಷ್ಟಿಸುತ್ತದೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಆಲ್ ಇನ್ ಒನ್ ಆರ್ಟ್ ಆ್ಯಂಡ್ ಕ್ರಿಯೇಷನ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ಸ್ಲೀವ್ಸ್ ಕಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಹಿಂದಿನ ವಿಡಿಯೋಗಳಲ್ಲಿ ಬ್ಲೌಸ್ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಅನ್ನು ತೋರಿಸಿದ್ದೀನಿ. ಸೊ ಇದರಲ್ಲಿ ನಾನು ಸ್ಲೀವ್ಸ್ ಅನ್ನ ಹೇಗೆ ಕಟ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಇಷ್ಟು ಮಿಕ್ಕೊಂಡಿದೆ ಲೈನಿಂಗ್ ಬಟ್ಟೆ. ಸೊ ಇದು 2 ಫೋಲ್ಡ್ ಇದೆ. ಇದನ್ನ ನೀವು 4 ಫೋಲ್ಡ್ ಆಗಿ ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು. ನಂತರ ಆಕ್ಚುಲಿ ಇದು ಅಳತೆ ಬ್ಲೌಸ್ ಇದೆಯಲ್ವಾ, ಸೊ ಇದೇ ಬ್ಲೌಸ್ ಇಟ್ಕೊಂಡು ನೋಡಿ ಈ ತರ ನೀವು ನೀಟಾಗಿ ಇಲ್ಲಿ ಒಂದು 1/4 ಇಂಚು ಅಥವಾ ಅರ್ಧ ಇಂಚು ಮಾರ್ಜಿನಿಗೋಸ್ಕರ ಇಟ್ಕೊಂಡು ಈ ತರ ನೀಟಾಗಿ ಇಟ್ಕೊಳ್ಬೇಕು. ಇಲ್ಲಿಗೆ ನೋಡಿ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಎಲ್ಲಿಗೆ ಇದು ಸ್ಟಿಚಿಂಗ್ ಇಟ್ಟಿದ್ದಾರೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಿ ಎಂಡ್ ಬಂದಿದೆಯಲ್ಲ, ಸೊ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹೀಗೇನೆ ಎಲ್ಲಿಗೆ ಒಂದು ಕೈ ತೋರ ಬಂದಿದೆ ಸೊ ಅಲ್ಲಿಗೆ ಈ ತರ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ ಇಲ್ಲಿಗೆ ಒಂದು ಅರ್ಧ ಇಂಚ್ ಆಗುವಷ್ಟು ಈ ತರ ಮಾರ್ಕ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಅಭ್ಯಾಸ ಇರೋದ್ರಿಂದ ನಾನು ಟೇಪ್ ಇಟ್ಕೊಳ್ದೇನೆ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ನೀವು ಬೇಕಿದ್ರೆ ಟೇಪ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಅರ್ಧ ಇಂಚು ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿನೂ ಒಂದು ಅರ್ಧ ಇಂಚ್ ಆಗುವಷ್ಟು ಈ ತರ ಮಾರ್ಕ್ ಮಾಡ್ಕೊಳ್ಳಿ. ನಂತರ ಈ ತರ ಒಂದು ಶೇಪ್ ಅನ್ನ ಕೊಡಿ ಫ್ರೆಂಡ್ಸ್. ಈ ತರ ಒಂದು ನೀಟಾಗಿ ಶೇಪ್ ಅನ್ನ ಕೊಟ್ಕೊಳ್ಳಿ. ಇವಾಗ ಆಲ್ರೆಡಿ ಇದು ಆಯ್ತು. ಇವಾಗ ಇದನ್ನ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ತರ ಕಟ್ ಮಾಡ್ಕೊಳ್ಳಿ. ನೋಡಿ ಇದು ಸ್ಲೀವ್ಸ್ ಈಗ ರೆಡಿ ಆಯ್ತು. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಸೈಡ್ ಪಾರ್ಟ್ ಅಂದ್ರೆ ಇಲ್ಲಿ ಡಬಲ್ ಪೀಸ್ ಇರುತ್ತಲ್ವಾ, ಸೊ ಈ ಪಾರ್ಟಿಗೆ ನೋಡಿ ಈ ತರ ಒಂದು 1/4 ಇಂಚ್ ಆಗುವಷ್ಟು ಒಳಗಡೆ ಶೇಪ್ ಕೊಟ್ಕೊಳ್ಳಿ. ಇದು ಫ್ರಂಟ್ ಪಾರ್ಟಿಗೆ ಆಗಿರುತ್ತೆ. ಹಾಗೇನೆ ನೀವು ಕಟ್ ಮಾಡ್ಕೊಂಡ ನಂತರ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಇದು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಈಸಿಯಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಇಲ್ಲಿಗೆ ಸ್ಲೀವ್ಸ್ ಒಂದು ಇದು ಆಯಿತು. ಇವಾಗ ಸ್ಲೀವ್ಸ್ನ ಮೇನ್ ಫ್ಯಾಬ್ರಿಕ್ ಅನ್ನ ಈಗ ಕಟ್ ಮಾಡ್ಕೊಳ್ಳೋಣ. ಆಕ್ಚುಲಿ ಈ ಮೇನ್ ಫ್ಯಾಬ್ರಿಕ್ ಅಲ್ಲಿ ಬಾರ್ಡರ್ ಇದೆ, ಇದನ್ನೇ ಸ್ಲೀವ್ಸ್ಗೆ ಇಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಇದನ್ನೇ ಇಡ್ತೇನೆ ಫ್ರೆಂಡ್ಸ್. ನೋಡಿ ಈ ತರ ನೀಟಾಗಿ ಇಟ್ಕೊಳ್ಳಿ. ಈ ಎಕ್ಸ್ಟ್ರಾ ಪೀಸ್ ಏನಿದೆ ನೋಡಿ ಇದನ್ನ ನೀವು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಸೊ ನಾನಿವಾಗ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಕಟ್ ಮಾಡ್ಕೊಂಡೆ. ಇವಾಗ ಇದನ್ನ 4 ಫೋಲ್ಡ್ ಆಗಿ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ ಒಂದಾಯ್ತು. ಸೊ ಇದು 2 ಒಟ್ಟು ಇದರಲ್ಲಿ 4 ಫೋಲ್ಡಿಂಗ್ಸ್ ಇದೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಈ ತರ ಇದೆ. ಎರಡು ಈ ತರ ಫೋಲ್ಡಿಂಗ್ಸ್ ಮಾಡ್ಕೊಂಡ್ರು ನಡೆಯುತ್ತೆ. ನೋಡಿ ಈ ತರ ನಾನು 2 ಫೋಲ್ಡಿಂಗ್ಸ್ ಅನ್ನ ಮಾಡ್ಕೊಂಡೆ. ಇವಾಗ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ. ಒಂಚೂರು ಆಚೆ ಈಚೆ ಆದ್ರೂ ಬೇರೆ ತರನೇ ಬಂದ್ಬಿಡುತ್ತೆ. ಸೊ ಈ ತರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇವಾಗ ನೀವೇನೋ ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ವಾ, ಸೊ ಅದನ್ನ ಈ ರೀತಿ ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಂಡು ಇವಾಗ ಇದನ್ನ ಒಂದು 1/4 ಅಥವಾ ಅರ್ಧ ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಇಟ್ಕೊಂಡು ಇದನ್ನ ಇದೇ ತರ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬಾನೇ ಈಸಿ ಮೆಥಡ್ ಇದು. ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಸ್ಟಿಚಿಂಗ್ ಮಾಡೋಕ್ಕೂ. ಸೊ ನೋಡಿ ಆಲ್ರೆಡಿ ಎಲ್ಲ ಪಾರ್ಟು ಕಟ್ ಆಗೋಯ್ತು. ನೋಡಿ ಈ ತರ ಕಟ್ ಮಾಡ್ಕೊಂಡೆ. ಇವಾಗ ಸ್ಲೀವ್ಸು ರೆಡಿ ಆಯ್ತು ಫ್ರೆಂಡ್ಸ್. ಇದಿಷ್ಟೇ. ನಾನು ಇನ್ನೂ ಕೆಲವೊಂದು ಟಿಪ್ಸನ್ನು ಸ್ಟಿಚಿಂಗ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮುಂಬರುವ ವಿಡಿಯೋಗಳಲ್ಲಿ. ಸೊ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡಿ. ನಂದು 2-3 ನಿಮಿಷದ ವಿಡಿಯೋ ಆಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್. ಪ್ಲೀಸ್ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ನಿಮ್ಮ ಮೇಲೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ನಾನು ಆಲ್ರೆಡಿ ತೋರಿಸಿದ್ದೆ ಅಲ್ವಾ. ಇವಾಗ ಸ್ಲೀವ್ಸೂ ಕಟ್ಟಿಂಗ್ ಆಯಿತು. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಸ್ಟಿಚಿಂಗ್ ವಿಡಿಯೋವನ್ನು ಹಾಕ್ತೀನಿ.
ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.